ಮಿಥುನ ರಾಶಿಯವರಿಗೋಸ್ಕರ ಫೆಬ್ರವರಿ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ನಾನು ಬಹಳ ಇಂಪಾರ್ಟೆಂಟ್ ವಿಚಾರ, ಮಿಥುನ ರಾಶಿಯವರಿಗೆ ಏನೇನು ಒಳ್ಳೆಯದಾಗಲಿದೆ ಅನ್ನುವಂಥದ್ದು. ಸೊ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಈ ವಿಡಿಯೋನ ನೀವೇ ದಯವಿಟ್ಟು ಮುಟ್ಟಿಸಬೇಕು. ದಯವಿಟ್ಟು ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ವಿಶೇಷ ಪ್ರಶ್ನೆಗಳಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ, ನಾನು ಪ್ರತಿಯೊಂದು ಕಮೆಂಟ್ಸ್ನ ಓದ್ತಾ ಇರ್ತೇನೆ. ಮಿಥುನ ರಾಶಿಯವರಿಗೆ ಮೊದಲನೇ ಶುಭ ವಿಚಾರ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಅಕಸ್ಮಾತ್ತಾಗಿ ಬಂದಂತಹ ಒಂದು ಸಂಪರ್ಕ ನಿಮ್ಮ ಉದ್ಯೋಗ ಜೀವನವನ್ನೇ ಬದಲಾಗಿಸುವ ಸಾಧ್ಯತೆ ಇದೆ ಅಂತ. ನೀವೇನು ಜಾಬ್ ಮಾಡ್ತಾ ಇದ್ದೀರಾ, ಯಾವುದೋ ಒಂದು ಹೊಸ ಪರಿಚಯ, ಹೊಸ ಕಾಂಟ್ಯಾಕ್ಟ್, ಹೊಸ ರಿಲೇಷನ್, ಇದು ಮೇಷರಾಶಿಯವರಿಗೆ ಅವರ ಉದ್ಯೋಗದ ಜೀವನದ ಭವಿಷ್ಯ ಅಥವಾ ಆ ದಾರಿಯನ್ನೇ ಬದಲಿಸುವ ಸಾಧ್ಯತೆ ಇದೆ. ಒಳ್ಳೊಳ್ಳೆ ಅವಕಾಶಗಳು, ವೃತ್ತಿ ಜೀವನದಲ್ಲೇ ಅದ್ಭುತವಾದ ಅವಕಾಶಗಳು. ಫೆಬ್ರವರಿ ತಿಂಗಳಲ್ಲಿ ಯಾರೋ ಹೊಸದಾಗಿ ಪರಿಚಯ ಆಗ್ತಾರೆ, ಹೊಸದಾಗಿ ಸಂಪರ್ಕಕ್ಕೆ ಸಿಗ್ತಾರೆ, ಹೊಸದಾಗಿ ಒಂದು ಕನೆಕ್ಷನ್ ಬಿಲ್ಡ್ ಆಗುತ್ತೆ. ಅವರಿಂದಾಗಿ ಅಥವಾ ಅವರ ಮಾರ್ಗದರ್ಶನ, ಅವರ ಸಹಾಯ, ಅವರಿಂದಾಗಿ ನಿಮ್ಮ ಜಾಬಲ್ಲೇ ಹಲವಾರು ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿ ಕಂಡು ಬರ್ತಾ ಇದೆ. ಅದಕ್ಕೆ ಪೂರಕವಾಗಿ, ಅದಕ್ಕಿನ್ನೂ ಸಪೋರ್ಟಿವ್ ಆಗಿ ನೀವು ಶನೇಶ್ವರನ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ದುರ್ಗಾದೇವಿ ಆರಾಧನೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಇಲ್ಲ ನಾವೇ ವಿಶೇಷವಾದ ದೇವತಾರಾಧನೆಗಳು ಮಾಡ್ತಾ ಇದ್ದೇವೆ. ಈ ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ, ಯಾವುದೋ ನಿಂತು ಹೋಗಿದ್ದಂಥ ಹಣಕಾಸಿನ ವ್ಯವಹಾರ ಫೆಬ್ರವರಿ ತಿಂಗಳಲ್ಲಿ ಮತ್ತೆ ಚುರುಕು ಸಿಗಲಿದೆ, ಅದಕ್ಕೆ ಮತ್ತೆ ಓಡಾಟ ಸಿಗಲಿದೆ, ಮತ್ತೆ ಆ ಕೆಲಸ ಕಾರ್ಯ ಮುಂದುವರಿಲಿದೆ ಅಂತ. ಯಾವುದೋ ಒಂದು ಹಣಕಾಸಿನ ವ್ಯವಹಾರ ಫುಲ್ ಸ್ಟಾಪ್ ಆಗೋಗಿತ್ತದು, ಆ ವ್ಯವಹಾರ ಮುಂದೆ ಹೊಡಿತಾ ಇರಲಿಲ್ಲ. ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರ ಹಣಕಾಸಿನ ಆ ವ್ಯವಹಾರಗಳು ಮತ್ತೆ ಪುನಃ ಜಿಗುರೊಡೆಯೋದು, ಮತ್ತೆ ಪುನಃ ವ್ಯವಹಾರಗಳು ಮುಂದುವರಿಯೋದು, ಆ ದುಡ್ಡಿನ ವ್ಯವಹಾರಗಳೆಲ್ಲ ಮುಂದುವರಿತಕ್ಕಂಥ ಸಾಧ್ಯತೆಗಳು ತುಂಬ ಚೆನ್ನಾಗಿದೆ. ಅದಕ್ಕೆ ಸಪೋರ್ಟಿವ್ ಆಗಿ ಸ್ವಲ್ಪ ಈಶ್ವರನ ದೇವಸ್ಥಾನದಲ್ಲಿ ರುದ್ರಾಭಿಷೇಕ ಹಾಲಿನಲ್ಲಿ ಮಾಡಿಸ್ತಕ್ಕಂಥದ್ದು ಸೋಮವಾರಗಳಲ್ಲಿ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇಲ್ಲ ನಾವು ವಿಶೇಷವಾಗಿ ಶ್ವೇತಾರ್ಕ ರತ್ನಗಳ ಒಂದು ಅದ್ಭುತ ಬ್ರೇಸ್ಲೆಟ್ ಕೊಡ್ತಾ ಇದ್ದೀವಿ, ಅದು ಕೂಡ ಕೆಲಸ ಮಾಡಲಿದೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸಲಿದ್ದೇನೆ. ಮೂರನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಅದ್ಭುತವಾದಂತಹ ಮಾತಿನ ಶಕ್ತಿ ಅಥವಾ ಮಾತಿನ ಶೈಲಿ, ಆ ಮಾತಿನ ಶೈಲಿಯಲ್ಲಿರುವಂತಹ ಅದ್ಭುತವಾದ ಶಕ್ತಿ ಒಂದು ಅದ್ಭುತ ಕೆಲಸವನ್ನು ಮಾಡಿಕೊಡಲಿದೆ. ನಿಮ್ಮ ಮಾತಿನ ಶಕ್ತಿಯೇ ನಿಮಗೆ ಅದ್ಭುತವಾದ ಒಂದು ಅವಕಾಶವನ್ನು ಕೊಡಲಿದೆ. ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದಂಥ ನಿಮಗೆ ನಿಮ್ಮ ಮಾತಿನ ಶಕ್ತಿ ನಿಮಗೊಂದು ಚಾನ್ಸ್ ಕೊಡಿಸುತ್ತೆ. ಏನು ಅದ್ಭುತವಾಗಿ ಮಾತಾಡ್ತೀರಿ, ನಾನು ಖುಷಿಯಾಗೋಯ್ತು, ಆಯ್ತು ನಿಮಗೊಂದು ಚಾನ್ಸ್ ಕೊಡ್ತೀನಿ ಹೋಗಿ ಅನ್ನೋ ಥರ ನಿಮಗೊಂದು ಅದ್ಭುತವಾದಂಥ ಚಾನ್ಸ್ ಕೊಡುವ ಸಾಧ್ಯತೆ ಇದೆ. ಆ ಚಾನ್ಸನ್ನು ಬಳಸ್ಕೊಳ್ಬೇಕು, ಆ ಮಾತಿನ ಶಕ್ತಿಯ ಅದ್ಭುತತೆಯನ್ನು ಬಳಸ್ಕೊಳ್ಬೇಕು, ಅವಕಾಶವನ್ನು ಬಳಸ್ಕೊಳ್ಬೇಕು. ಖಂಡಿತವಾಗಿ ಇದಕ್ಕೆ ನಿಮಗೆ ತುಂಬ ಅನುಕೂಲ ಆಗೋ ರೀತಿಯಲ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ತಕ್ಕಂಥದ್ದು ವಿಷ್ಣು ಸಹಸ್ರನಾಮ ಡೈಲಿ ಓದ್ಕೊಳ್ಳಿ, ತುಂಬ ಅನುಕೂಲ ಆಗುತ್ತೆ. ವೆಂಕಟೇಶ್ವರನಲ್ಲಿ ಏನಾದ್ರು ಪ್ರಾರ್ಥನೆ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಇಲ್ಲ ನಾವು ವಿಶೇಷವಾದ ದೇವತಾರಾಧನೆ ಮಾಡ್ತಾ ಇದ್ದೇವೆ, ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ನಾಲ್ಕನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಕುಟುಂಬದೊಳಗಿನ ಒಂದು ಅಸಮಾಧಾನ, ನಿಮ್ಮ ಫ್ಯಾಮಿಲಿ ಮ್ಯಾಟ್ರಸ್ಗಳಲ್ಲಿ ಏನೋ ಒಂದು ಅಸಮಾಧಾನ ಇತ್ತು, ಅದು ಚೆನ್ನಾಗಿ ಕುದೀತಾ ಇತ್ತು. ಬಟ್ ಮೌನಕ್ಕೆ ಶರಣಾಗಿ ಭಾಳಷ್ಟು ಸಮಸ್ಯೆಗಳು ಪರಿಹಾರ ಆಗ್ಬಿಡುತ್ತೆ. ಯಾರು ಆ ವಿಚಾರ ಮಾತಾಡೋದಿಲ್ಲ, ನೀವು ಮಾತಾಡೋಲ್ಲ, ಫ್ಯಾಮಿಲಿಯವರು ಕುಟುಂಬದವರು ಯಾರೂ ಮಾತಾಡೋಲ್ಲ, ಹಾಗೆ ಆ ಪ್ರಾಬ್ಲಮ್ಸ್ ಸರಿದು ಹೋಗುವ ಸಾಧ್ಯತೆ ಜಾಸ್ತಿ ಇದೆ. ಕುಟುಂಬದೊಳಗಿನ ಒಂದು ಅಸಮಾಧಾನ, ಎಲ್ಲರೂ ಮೌನವಾಗಿ ಅದು ಹಾಗೆ ಮರ್ತು ಬಿಡ್ತಾರೆ ಅಥವಾ ಅದು ಹಾಗೆ ಸೈಡಿಗೆ ಹೋಗ್ಬಿಡುತ್ತದು. ಸೊ ನಿಮಗೆ ಹಬ್ಬ ಅದೊಂದು ದೊಡ್ಡ ಸಮಸ್ಯೆ ಆಗಿತ್ತು, ಯಾರೂ ಮಾತಾಡಲಿಲ್ಲ, ನಾನೂ ಮಾತಾಡಲಿಲ್ಲ, ಸುಮ್ಮನಾಗ್ಬಿಟ್ಟೆ, ಆ ಪ್ರಾಬ್ಲಮ್ ಸಾಲ್ವ್ ಆಗೋಯಿತು ಫ್ಯಾಮಿಲಿಯಲ್ಲಿ, ಇನ್ನು ಆ ಪ್ರಾಬ್ಲಮ್ ಬರಲಿಕ್ಕಿಲ್ಲ ಅನ್ನುವಂಥದ್ದೊಂದು ಸಮಾಧಾನ ನಿಮಗೆ ಖಂಡಿತವಾಗಿ ಸಿಗುತ್ತೆ. ಮಾನಸಿಕ ಸಮಾಧಾನ ಬಹಳ ಮುಖ್ಯ. ಎಲ್ಲರೂ ನಿಮ್ಮ ಆಕರ್ಷಿಸ್ಕೊಳ್ಳೋದು ಬಹಳ ಮುಖ್ಯ. ಜಗಳಗಳ ಆಗದೇ ಇರೋದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಅದಕ್ಕೆ ವಿಶೇಷ ಪ್ರಸಾದವನ್ನು ನಾವು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. ಐದನೇ ಶುಭ ವಿಚಾರ ಮಿಥುನ ರಾಶಿಯವರಿಗೆ ಈ ಒಂದು ಫೆಬ್ರವರಿ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಒಂದು ದೂರದ ಪ್ರಯಾಣ ನಿಮಗೆ ತುಂಬ ಲಾಭ ಕೊಡಲಿದೆ ಅಂತ ಕಾಣಿಸ್ತಾ ಇದೆ. ಅಥವಾ ಆನ್ಲೈನ್ ಕೆಲಸಗಳು, ಆನ್ಲೈನ್ ಮುಖಾಂತರವೇ ಕೆಲಸ ಮಾಡಿಕೊಡುವಂಥದ್ದು, ಅಥವಾ ಆನ್ಲೈನ್ ಮುಖಾಂತರ ನೀವು ಕೆಲಸ ಮಾಡ್ಕೊಳ್ತಕ್ಕಂಥದ್ದು. ಅಯ್ಯೋ ಅಷ್ಟು ದೂರ ಹೋಗಬೇಕಾಗಿತ್ತು, ಹೋಗೋಕ್ಕಾಗಿಲ್ಲ, ಆನ್ಲೈನಲ್ಲಿ ಟ್ರೈ ಮಾಡ್ತೀನಿ ತಡ್ರಿ ಅಂತ ಆನ್ಲೈನಲ್ಲಿ ನಿಮ್ಮ ಕೆಲಸ ಆಗಿಬಿಡುತ್ತೆ. ಇಲ್ಲ ಅಂತಂದರೆ ನೀವು ಹೋಗಿದ್ರೂ ಕೂಡ, ನೀವು ಓಡಾಡಿದ್ರೂ ಕೂಡ ನಿಮ್ಮ ಕೆಲಸ ತುಂಬ ಚೆನ್ನಾಗಿ ಒಳ್ಳೆ ಲಾಭ ಇದೆ. ನೀವು ಸ್ವಲ್ಪ ದೂರ ಪ್ರಯಾಣ ಮಾಡಿಲ್ಲ ಹೋಗಿ ಬಂದರೆ ನಿಮ್ಗೊಂದು ಒಳ್ಳೆ ಲಾಭ ಇದೆ, ಒಂದು ಕೆಲಸ ಆಗುತ್ತೆ ಅಂತ ತುಂಬ ಸ್ಪಷ್ಟವಾಗಿ ಸೂಚನೆ ಕಾಣಿಸ್ತಾ ಇದೆ. ಕೆಲಸ ಆಗಬೇಕಾ, ಸ್ವಲ್ಪ ಎದ್ದು ಓಡಾಡ್ಕೊಂಡು ಮಾಡ್ಕೊಂಬನ್ನಿ, ಆಗುತ್ತೆ ನಿಮ್ಮ ಕೆಲಸ ಅಂತ. ಸೊ ಖಂಡಿತವಾಗಿ ಒಳ್ಳೆಯದಾಗಲಿ. ಯಾವುದೇ ರೀತಿ ಒಳ್ಳೆಯದಾಗಬೇಕು ಅಂದರೂ
ಮಿಥುನ ರಾಶಿಯವರ ಫೆಬ್ರವರಿ ತಿಂಗಳು ಅದರ ನಂತರದ ದಿನಗಳ ಎಲ್ಲ ಕೆಲಸಗಳು ತುಂಬ ಚೆನ್ನಾಗಾಗಬೇಕು ಅಂತ ನಾವು ಕೂಡ ಒಂದು ವಿಶೇಷವಾದ ಪರಿಹಾರ ಮಾಡ್ತಾ ಇದ್ದೇವೆ. ವೀಕ್ಷಕರೇ, ಫೆಬ್ರವರಿ 1ನೇ ತಾರೀಕು ಮಾಘ ಪೂರ್ಣಿಮಾ, ಮಾಘ ಮಾಸದ ಹುಣ್ಣಿಮೆ, ಅತ್ಯಂತ ಅದ್ಭುತವಾದಂತಹ ಒಂದು ದಿನ ಅವತ್ತು. ಯಾಕೆಂದರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡ್ತಕ್ಕಂಥ, ಯಾಕೆಂದ್ರೆ ನೋಡಿ ಈಗ ಮತ್ತೆ ಪುನಃ ಎಲ್ಲರೂ ಉತ್ತರ ಭಾರತದ ಕಡೆ ತಿರುಗಿದ್ದಾರೆ, ಆಯಿತಾ. ಮಾಘ ಮಾಸದಲ್ಲಿ ಸ್ನಾನ ಮಾಡಬೇಕು, ಗಂಗಾ ನದಿಯ ಸ್ನಾನ ಅಂತ. ಸೊ ಅಂಥ ಅದ್ಭುತವಾದ ಮಾಘ ಮಾಸದ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾದಂಥ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಆದರೆ ಆ ವಿಶೇಷವಾದ ಪ್ರಸಾದದ ಬಗ್ಗೆ ಸಹ ಸ್ವಲ್ಪ ನಿಮಗೆ ಹೇಳ್ಬಿಡ್ತೇನೆ. ಅದರಲ್ಲೂ ವಿಶೇಷವಾಗಿ ನಾವು ಮಾಡುವಂಥ ಆಶ್ಲೇಷ ಬಲಿ ಪೂಜೆ ಇರಬಹುದು, ಸರ್ಪಶಾಂತಿ ಹೋಮ ಇರಬಹುದು, ಗುರು ಶಾಂತಿ ಇರಬಹುದು, ಶನಿ ಶಾಂತಿ ಇರಬಹುದು, ನವಗ್ರಹ ಶಾಂತಿಗಳಿರಬಹುದು. ಇದು ಬಹಳ ಮುಖ್ಯವಾಗಿ ನಾವು ಮಾಡ್ತಾ ಇರ್ತಕ್ಕಂಥ ಹೋಮಗಳು. ಇದನ್ನೂ ಹೊರತುಪಡಿಸಿ ಇನ್ನೂ ಹಲವಾರು ಹೋಮಗಳು ಮಾಡ್ತಾ ಇದ್ದೇವೆ. ಪ್ರಸಾದ ಸ್ವರೂಪ ವಿಶೇಷವಾಗಿ 9 ವಿಧದ ವಿಶೇಷವಾದಂಥ ಉಪರತ್ನಗಳು, 10 ವಿಧ, ಇಲ್ಲಿ ಶ್ವೇತಾರ್ಕ ರತ್ನಗಳು ಸಹ ಇದೆ. ಶ್ವೇತಾರ್ಕ ರತ್ನಗಳು ನಿಮಗೆ ಮನಸ್ಸಿನ ಮೇಲೆ ಒಂದು ಹತೋಟಿಯನ್ನ, ನಿಗ್ರಹವನ್ನ ಕೊಟ್ಟು ಅದ್ಭುತವಾದಂತಹ ಒಂದು ಯಶಸ್ಸನ್ನು ನಿಮಗೆ ಪಡೀಲಿಕ್ಕೆ ಅನುಕೂಲ ಮಾಡಿಕೊಡ್ತದೆ. ಅದ್ರ ಜೊತೆಗೆ ಇರತಕ್ಕಂಥ ಇನ್ನು 9 ರತ್ನಗಳು, ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋನೇ ಮಾಡ್ತೀನಿ ನಾನು, ಯಾವ ಯಾವ ರತ್ನಗಳು. ಯಾಕೆಂದ್ರೆ ಒಂದು ರತ್ನ ನಿಮಗೆ ದುಡ್ಡು ಕೊಟ್ಟರೆ ಒಂದು ಐಶ್ವರ್ಯವನ್ನ, ಒಂದು ಆರೋಗ್ಯವನ್ನ, ಒಂದು ನೆಮ್ಮದಿಯನ್ನ, ಒಂದೊಂದು ರತ್ನಗಳು ಒಂದೊಂದು ರೀತಿಯವಾದಂಥ ಅದ್ಭುತಗಳನ್ನ, ಫಲಗಳನ್ನು ಕೊಡ್ತಕ್ಕಂಥದ್ದು. ಈ 9 ಪ್ಲಸ್ ಇದೊಂದು, ಈ 10 ವಿಧದ ವಿಶೇಷವಾದಂತಹ ಒಂದು ಉಪರತ್ನಗಳ ಒಂದು ಬ್ರಾಸ್ಲೆಟ್ನ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ನಿಮಗೂ ಸಹ ವಿಶೇಷವಾಗಿ ಇದು ಬೇಕು ಅಂತ ಆದರೆ ಮುಂದಿನ ವಿಡಿಯೋಗಳಲ್ಲಿ ಸಹ ಇನ್ನೂ ವಿಶೇಷವಾಗಿ ಏನೇನು ಹೋಮಗಳು ಮಾಡ್ತಾ ಇದ್ದೇವೆ, ಅದರಲ್ಲಿ ಇದು ಎನರ್ಜೈಸ್ ಮಾಡ್ತೇವೆ ಅಂತ ಹೇಳ್ತೇವೆ. ಸದ್ಯಕ್ಕೆ ನಾನು ನಿಮಗೆ ಹೇಳ್ತಿರೋದು ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ, ಶನಿ ಶಾಂತಿ, ನವಗ್ರಹ ಶಾಂತಿ, ಸಂತಾನ ಗೋಪಾಲ ಕೃಷ್ಣ ಹೋಮ, ಹೀಗೆ ಇನ್ನೂ ಹಲವಾರು ಹೋಮಗಳಿದೆ. ಆ ಎಲ್ಲ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಾ ಇದ್ದೇವೆ. ನೀವು ಪ್ರತಿಯೊಬ್ಬರು ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದು. ಸುಮ್ಮನೆ ಸಿಂಪಲ್ ಆಗಿ ನೀವು ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಲ್ಲಿ ಹಾಕೊಂಡ್ಬಿಟ್ರು ಸಾಕು. ನಾನು ನಿಮಗೆ ಕಾಣಲಿ ಅಂತ ಹೇಳ್ಬಿಟ್ಟು ಲೆಫ್ಟ್ ಹ್ಯಾಂಡಲ್ಲಿ ಹಾಕೊಂಡಿದ್ದೀನಿ. ನೀವು ರೈಟ್ ಹ್ಯಾಂಡಲ್ಲಿ ಕೂಡ ಹಿಂಗೆ ಬಲಗೈಯಲ್ಲಿ ಹಿಂಗೆ ನೀಟಾಗಿ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಬಹಳ ವಿಶೇಷವಾದಂತಹ ಪ್ರತಿಫಲವನ್ನು ಕೊಡ್ತಕ್ಕಂಥದ್ದಾಗಿರ್ತದೆ. ಇದು ಸಿಂಪಲ್ ಆಗಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವಲ್ಲಿ ನೋಡ್ತೀರಾ. ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡ್ತಾ ಇದ್ದೇವೆ. ಸೊ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗೋ ಥರ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಬರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.